ಹಾಯ್ ಎಲ್ಲರಿಗೂ. ಇದು ಡೇ 3. ಲಾಸ್ಟ್ ಏನು ವೆಯ್ಟ್ ಇದ್ನೋ ಅದೇ ವೆಯ್ಟ್ ಇದ್ದೀನಿ ಇವತ್ತು ಕೂಡ. ಬಾಡಿ ಟೈಪು ಒಂದೇ ಥರ ಇರಲ್ಲ, ಹಾಗಾಗಿ ಎಲ್ಲರಿಗೂ ಒಂದೇ ಥರ ವೆಯ್ಟ್ ಲಾಸ್ ಆಗೋಲ್ಲ. ಕೆಲವೊಬ್ಬರಿಗೆ ತುಂಬ ಬೇಗ ಆದರೆ ಕೆಲವೊಬ್ಬರಿಗೆ ಸ್ಲೋ ಆಗಿ ಆಗುತ್ತೆ. ಸೊ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ವಾ ನನ್ನ ಮ್ಯಾಜಿಕಲ್ ಪೌಡ್ರ್ ಅಂತ. ಸೊ ಅದನ್ನು ನನ್ನ ಮಗನಿಗೂ ಸಮೇತ ನಾನು ಕೊಡ್ತೀನಿ. ಸೊ ಒಂದು ಅರ್ಧ ಸ್ಪೂನಷ್ಟು ಅದ್ರ ಜೊತೆ ಸ್ವಲ್ಪ ಜೇನುತುಪ್ಪ ಹಾಕಿ ಕೊಡ್ತೀನಿ. ಸೊ ಅವನಿಗೂ ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಸೇಮ್ ಅವನಿಗೂ ಅಲರ್ಜಿ ಸಮಸ್ಯೆ ತುಂಬ ಇತ್ತು, ಈಗ ಅವನಿಗೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಈ ಪೌಡರ್ನ ತೊಗೊಂಡಿರೋದ್ರಿಂದ. ಸೊ ಅವನು ಆ ಪೌಡ್ರನ್ನ ಕುಡಿದಾದ ನಂತರ ಮತ್ತೆ ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿತಾನೆ. ಇದು ಈಗ ಅವನಿಗೆ ಡೈಲಿ ಹ್ಯಾಬಿಟ್ಸ್ ಆಗಿದೆ. ಅವನೇ ತೊಗೊಳ್ತಾನೆ, ಅವನೇ ಕುಡಿತಾನೆ. ಹಾಗೆ ನನ್ನ ಬೆಳಗಿನ ಒಂದು ಲೋಟ ಬಿಸಿನೀರನ್ನ ನಾನಿವತ್ತು ತೊಗೊಳ್ತಾ ಇದ್ದೀನಿ. ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ. ದಯವಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು ನೀರು ಕುಡಿಯೋವಂಥ ಅಭ್ಯಾಸನ ಮಾಡ್ಕೊಳ್ಳಿ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ನೀರೆಲ್ಲ ಕುಡಿದಾದ ನಂತರ 10 ನಿಮಿಷ, 10ರಿಂದ 15 ನಿಮಿಷ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಸ್ವಲ್ಪ ಹಾಗೆ ಎಕ್ಸಸೈಸ್ ಮಾಡ್ಕೊಂಡ್ವಿ. ಸೊ ಅವನಿಗೂ ಅಭ್ಯಾಸ ಆಗಲಿ ಅನ್ನೋ ಕಾರಣಕ್ಕೆ ಡೈಲಿ ಇದನ್ನು ಈಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಎಲ್ಲ ಆಗಿ ಅವನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಅವನ್ನ ಕಳಿಸಿ ಆದ ನಂತರ ನಾನು ನನ್ನ ಮ್ಯಾಜಿಕಲ್ ಡ್ರಿಂಕ್ನ ನಾನು ತಗೊಳ್ತೀನಿ. ಸೊ ಇನ್ನೇನು ತಿಂಡಿ ತಿಂತೀನಿ, ಒಂದು 20 ಮಿನಿಟ್ಸ್ ಇದೆ ಅನ್ನೋ ಟೈಮಲ್ಲೇ ನಾನು ಇದನ್ನು ಯಾವಾಗಲೂ ತೊಗೊಳ್ಳೋದು. ಮ್ಯಾಜಿಕಲ್ ಡ್ರಿಂಕ್ ತೊಗೊಂಡು ಆದ ನಂತರ ನಾನು 20 ಮಿನಿಟ್ಸ್ ಆದಮೇಲೆ ನಾನು ತಿಂಡಿನ ತೊಗೊಳ್ತೀನಿ. ತಿಂಡಿಗೆ ನೀವು ನೋಡ್ತಿದ್ದೀರಲ್ಲ, ಪಪ್ಪಾಯ ಒಂದು ಸ್ವಲ್ಪ, ಹಾಗೆ ಸ್ವಲ್ಪ ಚಟ್ನಿ, ಒಂದು ದೋಸೆ ತೊಗೊಂಡಿದ್ದೀನಿ, ಸ್ವಲ್ಪ ಟೀ ತೊಗೊಂಡಿದ್ದೀನಿ. ಸೊ ಇಷ್ಟು ತೊಗೊಂಡ್ರೆ ಸಾಕು ನನಗೆ. ಮತ್ತು ಆಲ್ಮೋಸ್ಟ್ ಹೊಟ್ಟೆ ಹಸಿವಲ್ಲ, ಹಸಿವು ಆದರೆ 11-11:30 ಹಾಗೆ ನಾನು ಮತ್ತೆ ಒಂದು ಗ್ಲಾಸಲ್ಲಿ ನೀರು, ಒಂದು ಸ್ವಲ್ಪ ಮಿಕ್ಸ್ ಸೀಡ್ಸು, ಹಾಗೆ ಒಂದು ಸಣ್ಣ ತೆಂಗಿನಕಾಯಿ ಪೀಸ್ನ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದು ಈ ಸೀಡ್ಸ್ ಜೊತೆ ತೊಗೊಳ್ಳುವಾಗ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ತಿನ್ನೋಕ್ಕೆ, ಹಾಗಾಗಿ ಅದ್ರ ಜೊತೆನೇ ತೊಗೊಳ್ತೀನಿ. ಸೊ ಇದಾದ ನಂತರ ಮಧ್ಯಾಹ್ನಕ್ಕೆ ಊಟಕ್ಕಿಂತ ಮುಂಚೆ ಖಂಡಿತವಾಗ್ಲೂ ನಾನು ಒಂದು ಗ್ಲಾಸ್ ನೀರನ್ನ ಕುಡಿದಿರ್ತೀನಿ, ಅಂದರೆ ಒಂದು 10 ನಿಮಿಷ 20 ನಿಮಿಷ ಮುಂಚೆನೇ. ಅದಾದ ನಂತರ ಇವತ್ತು ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಹಾಗೆ ಮೊಸರು ಹಾಕಿ ಸ್ವಲ್ಪ ಹಾಗೆ ಗೊಜ್ಜು ಟೈಪಲ್ಲಿ ಮಾಡ್ಕೊಂಡಿದ್ದೆ. ಅದಾದ ನಂತರ ಸ್ವಲ್ಪ ರೈಸು, ಬೇಳೆ ಸಾಂಬಾರು, ಹಾಗೆ ಒಂದು ಫಿಶ್ ಫ್ರೈ ಇದೆ. ಸೊ ಇದಿಷ್ಟು ನಂದು ಮಧ್ಯಾಹ್ನದ ಊಟ. ಇದ್ರ ಜೊತೆ ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ನೀರು, ಬಿಸಿ ನೀರನ್ನ ತೊಗೊಂಡಿರ್ತೀನಿ ಯಾವಾಗಲೂ ಊಟಕ್ಕೆ ಮಧ್ಯಾಹ್ನ. ಅದಾದ ನಂತರ ಸ್ವಲ್ಪ ವಾಟರ್ ಮೆಲನ್ ತೊಗೊಂಡೆ, ಒಂದು ಪೀಸು. ಇದಾದಮೇಲೆ ಸಂಜೆ ನಾನು ಸ್ನ್ಯಾಕ್ಸಿಗಿಂತ ಮುಂಚೆ ಒಂದು 20 ಮಿನಿಟ್ಸ್ ಮುಂಚೆನೇ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ತೊಗೊಂಡಿರ್ತೀನಿ. ಅಂದರೆ ಇವತ್ತು ಟೀ ಮಾತ್ರ ತೊಗೊಂಡೆ, ಬೇರೆ ಏನೂ ಅದ್ರ ಜೊತೆ ತೊಗೊಳ್ಳಿಲ್ಲ. ಅದಾದಮೇಲೆ ಒಂದು 1 ಅವರ್ ಆದಮೇಲೆ ನೀರು ತೊಗೊಂಡು ಒಂದು ಗ್ಲಾಸು. ಆಮೇಲೆ ಸಂಜೆ 7:30 8 o'clock ಮುಂಚೆ ನಾನು ಸ್ವಲ್ಪ ಗಂಜಿ ಮಾಡಿಕೊಂಡು ಅದಕ್ಕೆ 1-2 ಮೊಟ್ಟೆನ ಬೇಯಿಸ್ಕೊಂಡು ಹೀಗೆ ಸ್ವಲ್ಪ ಖಾರ ಪುಡಿ, ಉಪ್ಪು ಹಾಕಿ ತೊಗೊಂಡಿದ್ದೆ. ಇವತ್ತು ರಾತ್ರಿಗೆ ಇಷ್ಟೇ ತೊಗೊಂಡೆ. ಅದಾದ ನಂತರ ನಾನು ಮಲಗೋ ಅರ್ಧ ಗಂಟೆ ಮುಂಚೆ ಮತ್ತೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಆಮೇಲೆ ನಾನು ಮಲ್ಕೊಳ್ತೀನಿ. ಯಾವಾಗಲೂ ಇದೇ ಅಭ್ಯಾಸನ ರೂಢಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಚೇಂಜಸ್ ಮಾಡ್ತಾ ಬನ್ನಿ, ನಿಧಾನವಾಗಿ ಅಭ್ಯಾಸ ಆಗ್ತಾ ಹೋಗುತ್ತೆ. ಇದು ಅಭ್ಯಾಸ ಆಗ್ತಾ ಹೋಗ್ತಾ ಎಷ್ಟು ಚೇಂಜಸ್ ಆಗೋದನ್ನ ನೀವೇ ನೋಡ್ತಾ ಹೋಗ್ತೀರಾ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು. ನಾಳೆ ಸಿಗೋಣ.